ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1.5 ವರ್ಷದಿಂದ ಒಂದು ಉಂಡಿಯಲ್ಲಿ ನಾನು ಬರೀ ಪಪ್ಪಾಯಿ ಮಾರಿದಂತಹ ದುಡ್ಡನ್ನು ಇದರಲ್ಲಿಟ್ಟಿದ್ದೆ. ಬಳಸ್ಕೊಂಡ್ರೆ ಅದು ಖಾಲಿ ಆಗಿಬಿಡುತ್ತೆ, ಲೆಕ್ಕ ಸಿಗಲ್ಲ, ತಡಿಯಪ್ಪ ನೋಡೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಈ ಸಣ್ಣ ಪುಟ್ಟ ಬಾಳೆಕಾಯಿನ ನಾನು ಮಾರ್ತಾಯಿದ್ದೆ. ಒಂದು 2 ಗೊನೆ 1 ಗೊನೆ ಸಿಂಗಲ್ ಗೊನೆ ಸಿಕ್ಕವನ್ನ ಅದ್ರದ್ದು ಸಹ ದುಡ್ಡನ್ನು ನಾನು ತೊಗೊಂಬಂದು ಇಲ್ಲಿ ಹಾಕಿದ್ದೆ. ಜಾಸ್ತಿ ಹಾಕಿರೋ ದುಡ್ಡೇ ಪಪ್ಪಾಯಿ ಮರ ಎಷ್ಟಿದೆ ಅಂದರೆ ಅಮ್ಮಮ್ಮ ಅಂದರೆ ಒಂದು 5-6 ಮರ ಇರ್ಬೋದು ಅಷ್ಟೇ. ಅಷ್ಟು ಮರದಲ್ಲೇ ನಾನು ಎಷ್ಟೊಂದು ದುಡ್ಡು ಮಾಡಿದ್ದೀನಿ ಪಪ್ಪಾಯಿಂದ ಅಂತ ಅಂದರೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಸ್ನೇಹಿತರೆ. 1.5 ವರ್ಷ ಆಗಿಬಿಟ್ಟಿದೆ. ಓಪನ್ ಮಾಡಿಬಿಡೋಣ ಈ ಉಂಡಿನ, ಸುಮ್ಮನೆ ಬೂಸ್ಟಿಷ್ಟು ಬಂದುಬಿಟ್ಟತ್ತು ಒಳಗಡೆ ದುಡ್ಡು ಅಂತ ಹೇಳ್ಬಿಟ್ಟು ನಾನು ಉಂಡಿನ ಹೊಡೆದ್ಮೇಲೆ ಎಣ್ಸನ ಎಷ್ಟಾಗಿದೆ ನೋಡೋಣ ತಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗಂಟೆ ಆಯಿತು. ಒಬ್ಬಳೇ ಇದ್ದೆ, ಎಲ್ಲ ಕೂತ್ಕೊಂಡು ನೀಟಾಗಿ 20 ರೂಪಾಯಿದು, 50 ರೂಪಾಯಿದು, 100 ರೂಪಾಯಿದು ಎಲ್ಲ ಒಂದು ಕಡೆಯಿಂದ ಎಣಿಸ್ತಾ ಬಂದೆ. ಏನೇ ಹೇಳಿ ಸ್ನೇಹಿತರೆ, ಯಾವುದೇ ಒಂದು ದುಡ್ಡು ಬಂದಿದ ತಕ್ಷಣ ನಾವು ಖರ್ಚು ಮಾಡಿಬಿಡ್ಬೋದು. ಆದರೆ ಇದು ಅದ್ರ ದುಡ್ಡು, ಇದು ಪಪ್ಪಾಯಿ ದುಡ್ಡು ಅಂತ ಎತ್ತಿಕ್ತೀವಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಎಲ್ಲೋ ಒಂಥವು ಲಕ್ಷ್ಮಿ ನಮ್ಮ ಮನೇಲಿ ಒಂಥವು ಇರಬೇಕು. ಅದೇ ನಮ್ಮ ಮನೆಗೆ ಒಂದು ಪಾಸಿಟಿವ್ ಇರುತ್ತೆ. ಬರೋ ದುಡ್ಡನ್ನೆಲ್ಲ ತೊಗೊಂಡೋಗಿ ನಾವು ಬಳಸ್ಕೊಂಬಿಟ್ಟು ತಿನ್ಕೊಂಡು ಬಟ್ಟೆಗೆ ಬರೆಗೆ ಒಂದಕ್ಕೆ ಹಾಕೊಂಬಿಟ್ರೆ ಆಗೋಲ್ಲ ಸ್ನೇಹಿತರೆ. ಆ ವ್ಯವಹಾರ ಏನಿದೆಯೋ ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಮಾಮೂಲಿ ನಮ್ಮ ದಿನ ಜೀವನ ಹೆಂಗೆ ನಡಿಬೇಕು ಹಂಗೆ ಎಕ್ಸ್ಟ್ರಾ ಬಂದಂತಹ ಒಂದು ದುಡ್ಡುಗಳ್ನ ನಾವು ಮನೇಲಿ ಬಂದರೆ ಲಕ್ಷ್ಮಿ ನಮ್ಮ ಮನೆಗೆ ಸ್ಥಿರವಾಗಿ ನೆಲೆಸ್ತಾಳೆ, ಸದಾ ನಮ್ಮ ಮನೇಲಿ ಇರ್ತಾಳೆ ಅನ್ನೋದು ನಮ್ಮ ಮನಸ್ಸಲ್ಲಿ ಒಂದು ಆನಂದ ಇರುತ್ತೆ ಸ್ನೇಹಿತರೆ. ಮತ್ತು ಅದ್ರ ಗುರ್ತಿಗೆ ನಾವೇನಾನು ಒಂದನ್ನು ತೊಗೋಬೋದಾ ನಾವು ಕೂಡಿಕ್ಕಿದ ದುಡ್ಡು ಅಂತ ಹೇಳಿ. ಸೊ ಹಂಗಾಗಿ ನನಗೆ ತುಂಬ ಪಪ್ಪಾಯಲ್ಲಿ ನನಗೆ ಚೆನ್ನಾಗಿ ಬಂತು ಸ್ನೇಹಿತರೆ. ತುಂಬ ಪಪ್ಪಾಯಿನ ನಾನು ಕೊಡ್ತೀನಿ. ನಮ್ಮ ಮನೆಗೆ ತರದೇ ತಡ 8, 10, 15 ಹಿಂಗೆ ತಂದರೆ ಹಿಂದೆನೇ ಖಾಲಿ ಆಗಿಬಿಡುತ್ತೆ. ನಾನು ಒಂದು ಸ್ವಲ್ಪ ದಿನ ಒಂದು 4-5 ತಿಂಗಳು ಬಳಸ್ಕೊಂಬಿಟ್ಟೆ. ಆಮೇಲೆ ಮೈಂಡಿಗೆ ಬಂತು, ಇಲ್ಲ ಇದಕ್ಕೊಂದು ಉಂಡೆ ಹಾಕಿಡೋಣ, ನೋಡೋಣ ಉಂಡೆ ಒಳಗಡೆ ಎಷ್ಟಾಗುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ದುಡ್ಡು ನೋಡ್ರಿ ಬೇಜಾನ ಯಾರ ಹತ್ರನೇ ಎಷ್ಟೇ ಇರ್ಬೋದು, ಆದರೆ ಒಂದು ಗಿಡದ ದುಡ್ಡು ಅಂತ ಮಡಗ್ತೀವಲ್ಲ ಅದ್ರ ಮುಂದೆ ಯಾವುದೂ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನು ಈ ಪಪ್ಪಾಯಿ ದುಡ್ಡನ್ನ 20 ರೂಪಾಯಿ ಕೊಡ್ತಾರೋ 50 ರೂಪಾಯಿ ಕೊಡ್ತಾರೋ, ಒಬ್ಬೊಬ್ಬರು 3 ವಾರದ್ದು 2 ವಾರದ್ದು ಕೂಡೋಕ್ಕೆ ಒಟ್ಟೊಟ್ಟಿಗೆ 500 ರೂಪಾಯಿ ಕೊಟ್ಬಿಡೋರು. 100 ರೂಪಾಯಿಗೆ 6, 7, 5, 8 ಹೆಂಗಂದ್ರೆ ಹಂಗೆ ಕೊಟ್ಬಿಡ್ತೀನಿ. ನಾನು ತೂಕ ಹಾಕೋಕ್ಕೆ ಹೋಗೋದಿಲ್ಲ. ಲಮ್ಸಮ್ ಕೊಡೋದ್ರಿಂದ ಮತ್ತು ಹಣ್ಣು ರುಚಿಯಾಗಿರೋದ್ರಿಂದ ನಮ್ಮ ಪಪ್ಪಾಯಿನ ಭಾಳ ಆಸೆ ಪಡ್ತಾರೆ ಎಲ್ಲರೂ. ಈ ವಿಡಿಯೋ ನೋಡೋರು ಅನ್ಕೋತಾರೆ, ಇದ್ರಲ್ಲಿ ನನ್ನ ದುಡ್ಡಿದೆ, ಇದ್ರಲ್ಲಿ ನನ್ನ ದುಡ್ಡಿದೆ ಅಂತ ಎಷ್ಟೋ ಜನ ಅನ್ಕೋತಾರೆ ಸ್ನೇಹಿತರೆ. ಸೊ ಹಂಗಾಗಿ ನಾನು ಈ ಪಪ್ಪಾಯಿ ದುಡ್ಡನ್ನೇ ನಾನು ಒಂದು ಕಡೆ ಎಲ್ಲ ಕೂಡಿಕ್ಕೆ 1 ವರ್ಷ ಆಗಿತ್ತು. ಓಪನ್ ಮಾಡೋಣ ಅಂತೇಳಿ ಉಂಡಿನೆಲ್ಲ ಹೊಡೆದು ಎಣಿಸಿದಾಗ ಭಾಳ ಖುಷಿ ಆಯಿತು ನನಗೆ. 50 ರೂಪಾಯಿ, 100 ರೂಪಾಯಿ, 20 ರೂಪಾಯಿ, 10 ರೂಪಾಯಿಂದ 5 ರೂಪಾಯಿಂದನೂ 1 ರೂಪಾಯಿ 2 ರೂಪಾಯಿ ಚಿಲ್ಲರೆ ಕಾಸಿಂದನೂ ಸಹ ಅದರಲ್ಲಿ ಇತ್ತು ಸ್ನೇಹಿತರೆ. ಆಮೇಲೆ ಎಣಿಸಿದಾಗ ಟೋಟಲ್ ಎಲ್ಲ ಬಂದು ನನಗೆ 38,000 ರೂಪಾಯಿ ದುಡ್ಡು ಬಂತು. ತುಂಬ ಖುಷಿಯಾಗೋಯ್ತು. 38,000 ದುಡ್ಡು ಆಗ್ಬಿಟ್ಟಿದೆಯಲ್ಲಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಬಾಳೆಕಾಯಿ ದುಡ್ಡು ಒಂಚೂರು ಹಾಕ್ಬಿಟ್ಟಿದ್ದೆ. ಅದನ್ನು ಬಿಟ್ಟರು ಪಪ್ಪಾಯ್ದು ಏನಿಲ್ಲ ಅಂದರೆ ಮಿನಿಮಮ್ ಒಂದು 10,000 ರಿಂದ 15,000 ಅಂತೂ ಆಗಿರುತ್ತೆ. ಹಾಗಾಗಿ ಈ ಸರಿ ಸಪ್ರೇಟಾಗಿ ಇಟ್ಟಿದ್ದೀನಿ ಸ್ನೇಹಿತರೆ. ಪಪ್ಪಾಯಿದೆ ಸಪ್ರೇಟು, ಬಾಳೆಕಾಯಿದೆ ಸಪ್ರೇಟ್ ಇಟ್ಟಿದ್ದೀನಿ. ಮತ್ತು ಇನ್ನೊಂದು ಬಾಳೆಕಾಯ್ದು ಹಾಲು ಇನ್ನೇನು ತುಂಬ್ತಾ ಬಂದುಬಿಟ್ಟಿದೆ, ಅದಕ್ಕೆ 500 ರೂಪಾಯಿ ಹಾಕಿಟ್ಟಿರೋದ್ರಿಂದ ಈ ದುಡ್ಡನ್ನು ನಾನು ಇಷ್ಟೊಂದು ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೇ ಪಟ್ಟಿರಲಿಲ್ಲ. ಭಾಳ ಖುಷಿಯಾಗೋಯ್ತು. ಎಲ್ಲ ನೋಡಿ 100 ರೂಪಾಯಿದು, 200 ರೂಪಾಯಿದು, 500 ರೂಪಾಯಿದೆಲ್ಲ ಎಣಿಸಿ ಒಂದೊಂದು ಕ್ಲಿಬ್ಬಾಗಿ ಇಕ್ಕಿ, ಆಮೇಲೆ ರಬ್ಬರ್ಗಳೆಲ್ಲ ಹಾಕಿ ಎಣ್ಸಿಕ್ಕಿ ಏನನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ತರಬೇಕಲ್ಲ ಅಂತ ಮನ್ಸಿಗೆ ಬಂತು. ಎಲೆ ತೋರಿಸಿ ಅದನ್ನು. ಆಮೇಲೆ ನಾನೇನು ಮಾಡಿದೆ, ಬೆಳ್ಳಿ ಅಂಗಡಿಗೆ ಹೋಗಿ ದೇವ್ರ ಮನೆಗೆ ಒಂದು ಬೆಳ್ಳಿ ಕಳಶಕ್ಕೆ ಎಲೆ ಮತ್ತು ಕಾಯಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ತೊಗೊಂಡೆ. ತುಂಬ ಖುಷಿ ಆಯಿತು. ಆದರೆ ತೆಂಗಿನಕಾಯಿ ಕರೆಕ್ಟಾಗಿರೋದು ನನಗೆ ಇನ್ನೂ ಸಿಕ್ಕಲಿಲ್ಲ, ಅಳತೆ. ಎಲೆ ಮಾತ್ರ ಸಿಕ್ತು ಸ್ನೇಹಿತರೆ, ತೊಗೊಂಬಂದೆ. ಎಷ್ಟು ಗ್ರಾಮ್ ಇದೆ ಅಂತಂದರೆ ಅದು ಒಂದು 25 ಗ್ರಾಮ್ ಇದೆ. ಚೆನ್ನಾಗಿದೆ ಎಲೆ ನೋಡೋಕ್ಕೆ. ನೋಡ್ರಿ 5 ಎಲೆ ಬರುತ್ತೆ. ಎಲ್ಲ 6,000 ಆಯಿತು. 6,600 ಬಿಲ್ ಹಾಕಿದ್ರು. ನಾನು 6,000 ರೂಪಾಯಿ ಅಮೌಂಟ್ ಕೊಟ್ಟು ತೊಗೊಂಬಂದು ನಮ್ಮನೆ ದೇವ್ರ ಮನೆ ಒಳಗಡೆ ಇಟ್ಟು ಅದನ್ನು ಪೂಜೆ ಮಾಡಿದೆ. ಭಾಳ ಖುಷಿಯಾಯಿತು. ಇನ್ನು ಬೆಳ್ಳಿ ಕಾಯಿ ಒಂದು ತೊಗೊಂಬರ್ಬೇಕು ಸ್ನೇಹಿತರೆ, ಅದನ್ನು ತೊಗೊಬತ್ತೀನಿ. ಇದನ್ನು ನಮ್ಮ ಮಾಗಡಿಲೇ ಇರೋಂಥ SRS ಜ್ಯುವೆಲರ್ಸಲ್ಲಿ ನಾನು ಇದನ್ನು ತೊಗೊಂಬಂದಿದ್ದೀನಿ. ಅವ್ರಿಗೂ ಸಹ ಹೇಳಿದ್ದೀನಿ ಚಿಕ್ಕದಾಗಿರೋದೊಂದು ಕಾಯಿ ಬೇಕು ಅಂತ ಹೇಳಿ. ಈ ಥರ ಒಂದು ಉಳಿತಾಯ ಮಾಡಿ ಮನೆಗಳಿಗೆ ಏನಾನ ಒಂದು ದೇವ್ರ ಮನೆಗಳಿಗೆ ಒಂದು ಬೆಲೆ ಬಾಳುವಂತಹ ವಸ್ತುಗಳನ್ನ ತೊಗೊಂಬಂದು ಇಡಿ ಸ್ನೇಹಿತರೆ. ಯಾಕಂದರೆ ಇವೆಲ್ಲ ಶಾಶ್ವತವಾಗಿ ಇರೋ ಅಂತಹ ವಸ್ತು ಮತ್ತು ಶಾಶ್ವತವಾಗಿ ಇರೋ ಅಂಥ ನೆನಪು
ಆಗಿದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಎಲ್ಲೋ ಒಂಥವ ನಮ್ಮ ಮನೆ ಲಕ್ಷ್ಮಿ ಇರಲಿ ಅಂತ ಹೇಳಿ ನೀವು ಹಣನ ಕೂಡಿಕ್ಕಿ. ಹರಿ ಓಂ ಹರೇ ಶ್ರೀನಿವಾಸ.